KGF ಈ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ. ಕನ್ನಡ ಚಿತ್ರರಂಗವನ್ನು ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ ಚಿತ್ರ ಇದೇ KGF. ಇದರ ಚಾಪ್ಟರ್ 1 ಮತ್ತು 2 ಅದ್ದೂರಿ ಓಪನಿಂಗನ್ನು ಪಡೆದು ಭರ್ಜರಿ ಕಲೆಕ್ಷನ್ ಮಾಡಿ ಹೊಸ ಮೈಲಿಗಲ್ಲನ್ನು ಸಾಧನೆ ಮಾಡಿತ್ತು. ಆದರೆ ಈ ಎರಡು ಸಿನಿಮಾಗಳ ಬಂದ ಬಳಿಕ ಯಶ್ ಅಭಿನಯದ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ. ಆದರೆ KGF ಚಾಪ್ಟರ್ 2 ರಿಲೀಸ್ ಬಳಿಕ KGF 3 ಬರಲಿದೆ ಅನ್ನುವ ಗಾಸಿಪ್ ಕೂಡ ಇತ್ತು. ಆದರೆ ಯಶ್ ಅವರು ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾದಲ್ಲಿ ಬ್ಯುಸಿಯಾಗಿರೋದ್ರಿಂದ ಈ KGF ಚಾಪ್ಟರ್ ಮುಂದುವರೆದಿದೆ ಅಂತ ಹೇಳಲಾಗ್ತಿತ್ತು. ಮತ್ತು KGF ಚಾಪ್ಟರ್ 3 ಬಗ್ಗೆ, ಶೂಟಿಂಗ್ ಬಗ್ಗೆ ಅಥವಾ ಈ ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ ಸಿಕ್ಕಿರಲಿಲ್ಲ. ಈ ಸಿನಿಮಾದ ಬಗ್ಗೆ ಸಿನಿ ಪ್ರೇಕ್ಷಕರು ಭಾರಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಆದರೆ ಇದೀಗ ಸ್ಯಾಂಡಲ್ವುಡ್ ನಟಿ ಮಾಳವಿಕಾ ಅವಿನಾಶ್ ಅವರು KGF 3 ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಖಾಸಗಿ ಯೂಟ್ಯೂಬ್ ಚಾನಲ್ ಸಂದರ್ಶನವೊಂದರಲ್ಲಿ ಮಾಳವಿಕಾ ಅವಿನಾಶ್ ಅವರು ಅತಿಥಿಯಾಗಿ ಹೋಗಿದ್ದರು. ಈ ವೇಳೆ KGF ಸಿನಿಮಾದ ಬಗ್ಗೆ ತುಂಬಾ ಹೊಗಳಿದ್ರು ಮತ್ತು ಇದರ ಬಗ್ಗೆ ಒಂದು ಸಣ್ಣ ಅಪ್ಡೇಟನ್ನು ಕೂಡ ಅವರು ಕೊಟ್ಟರು. KGF ಕನ್ನಡದ ಒಂದು ಬದಲಾವಣೆಯನ್ನು ತಂದುಕೊಟ್ಟ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರದು. KGF ಸಿನಿಮಾದಿಂದ ರಾಕಿ ಬಾಯ್ ಅಂದರೆ ಇಡೀ ಪ್ರಪಂಚಕ್ಕೆ ತಿರುಗಿ ನೋಡುವಂಥ ಒಂದು ಕ್ಯಾರೆಕ್ಟರ್ ಆಗಿತ್ತು. ಇನ್ನು KGF 3 ಸಿನಿಮಾ ಬರುತ್ತಾ ಎಂದು ಕೇಳಿದಾಗ ಮಾಳವಿಕಾ ಅವಿನಾಶ್ ಅವರು KGF 3 ನಾನು ಶೂಟಿಂಗ್ ಮುಗಿಸಿ ಬಂದಿದ್ದೇನೆ, ಮತ್ತೆ ಸೆಟ್ ಹಾಕಿದ್ದಾರೆ. ಸೆಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಶೂಟಿಂಗ್ ಸೆಟ್ನಲ್ಲಿ ನಟ ಪ್ರಕಾಶ್ ರಾಜ್, ನಾಗಾಭರಣ ಮತ್ತು ಮಾಳವಿಕಾ ಅವರು ಪಾಲ್ಗೊಂಡಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈ ಬಿಗ್ಗೆಸ್ಟ್ ಅಪ್ಡೇಟಿಂದ ಯಶ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇನ್ನೂ ಹೇಳಬೇಕು ಅಂದರೆ ಇಡೀ ಭಾರತವೇ ಕಾತುರದಿಂದ ಕಾಯ್ತಿರುವ KGF 3 ಸಿನಿಮಾ ಶೂಟಿಂಗ್ ಹಂತದಲ್ಲಿ ಇದೆ ಅನ್ನೋದೇ ಸಂತೋಷದ ವಿಷಯ. ಆದರೆ ಯಾವ್ಯಾವ ಪೋರ್ಷನ್ಗಳು ಶೂಟಿಂಗ್ ಆಗಿದೆ, ಇನ್ನೂ ಯಾವುದು ಬಾಕಿ ಇದೆ, ಅಥವಾ ಅವರ ಪೋರ್ಷನ್ ಮಾತ್ರ ತೆಗೆದು ಇಟ್ಕೊಂಡಿದ್ದಾರಾ ಪ್ರಶಾಂತ್ ನೀಲ್ ಅವರು ಅಂತ ಇನ್ನೂ ಅಧಿಕೃತವಾಗಿ ಯಾವುದೇ ಮಾಹಿತಿ ಬಂದಿಲ್ಲ. ಆದರೆ ಶೂಟಿಂಗ್ ನಡೆದಿದೆ ಅಂತ ಹೇಳಿರೋದು ಕೇಳಿದ್ರೆ ತುಂಬಾ ಖುಷಿಯಾಗುತ್ತೆ ಮತ್ತು ಇದೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೂಡ ಹೌದು. ಇವತ್ತಿನ ಮಾಹಿತಿ ಇಷ್ಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.